ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ದಿವಸದ 24 ಗಂಟೆಯು ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೇನೆ. ನೀವು ನೀಡಿರತಕ್ಕಂತಹ ವಿಶ್ವಾಸಕ್ಕೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಈ ಸಮಾಜದಲ್ಲಿ ನಾನು ಬದುಕ್ತೇನೆ ಅಂತಕ್ಕಂತಹ ಸಂಕಲ್ಪದ ಜೊತೆಗೆ ನಮ್ಮ ನಾಯಕ ಅರುಣ ಎಂಬುದನ್ನು ಹೇಳಿ ಎಲ್ರಿಗೂ ಮನವರಿಕೆ ಮಾಡಿ ಆ ಮುಟ್ಟಿಸುವಂತೆ ಇದು ಡೆಲ್ಲಿ ತನಕವೂ ವಿಷಯ ಮುಟ್ಟಬೇಕು. ಯಾವ ಮಾನದಂಡದ ಅಡಿಯಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿತ ವರಿಷ್ಠರಿಗೆ ಸಂಘ ಪರಿವಾರದಕ್ಕೆ ಪ್ರಶ್ನೆಯನ್ನ ಮಾಡ್ತಾನೇ ಇಲ್ಲ. ಆ ಎಲ್ಲ ಕಾರ್ಯಕರ್ತರ ಕೇಸುಗಳನ್ನ ತೆಗೆಯತಕ್ಕಂತ ಅಭ್ಯರ್ಥಿ ಕ್ಷೇತ್ರದಲ್ಲಿ ಇರಬೇಕು. ಕರ್ನಾಟಕ ವಿಧಾನಸಭೆಯ ಚುನಾವಣೆಯ ಪರ್ವಕಾಲದಲ್ಲಿ ಈ ಕ್ಷೇತ್ರವನ್ನ ಉಳಿಸಬೇಕು. ಸಾಮಾಜಿಕ ಬದ್ಧತೆಯ ಜೊತೆಗೆ ಈ ಬಾರಿಯ ಚುನಾವಣೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಅಸ್ಮಿತೆಯನ್ನ ಉಳಿಸುವುದರ ಜೊತೆಗೆ ಸಮಾಜದ ಧರ್ಮದ ಪರವಾಗಿ ನಿಲ್ಲತಕ್ಕಂತಹ ಚುನಾಯಿತ ಪ್ರತಿನಿಧಿಯನ್ನ ಈ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನತಕ್ಕಂತಹ ಒಕ್ಕೊರಲ ಆಗ್ರಹದ ನಡುವೆ ನಾವೆಲ್ಲ ಒಂದು ಸಭೆಯಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ಸೇರಿದ್ದೇವೆ. ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ವಾತಾವರಣ ನಿರ್ವಹಣೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆಗಳಾದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಧ್ವನಿಯ ವಿರುದ್ಧ ಚುನಾವಣೆಯನ್ನ ಎದುರಿಸಿ ನಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಳತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇವತ್ತು ಈ ಸಂದರ್ಭದಲ್ಲಿ ಒಂದೇ ವ್ಯವಸ್ಥೆಯ ಜೊತೆಗೆ ಇರಬೇಕು ಅನ್ನತಕ್ಕಂತಹ ಯೋಚನೆಯ ನಡುವೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಯಾವ ಈ ಸಮಾಜಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರತಕ್ಕಂತಹ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡತಕ್ಕಂತಹ ಮನಸ್ಸಿನೊಳಗೆ ನೋವನ್ನು ತರತಕ್ಕಂತಹ ವಿದ್ಯಮಾನಗಳ ನಡುವೆ ಈ ಚುನಾವಣೆಯನ್ನು ನಾವು ಹೇಗೆ ಎದುರಿಸಬೇಕು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ನಾವೆಲ್ಲ ಇವತ್ತು ಸೇರಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ನಮಗೆ ಇವತ್ತು ಅತ್ಯಂತ ವಿಶ್ವಾಸ ಬಂದಿದೆ. ಪುತ್ತೂರು ಕ್ಷೇತ್ರದಲ್ಲಿ ಹಿಂದುತ್ವವನ್ನು ಉಳಿಸುವುದಕ್ಕೋಸ್ಕರ ನಾವೆಲ್ಲ ಜೊತೆಗೆ ಚುನಾವಣೆಯಲ್ಲಿ ಸಾಕ್ತೇವೆ. ಕಾರ್ಯಕರ್ತರ ಧ್ವನಿಯಾಗಿ ಮುಂದಿನ ವಿಧಾನಸಭೆಯಲ್ಲಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ನ್ಯಾಯ ದೊರಕಿಸಿಕೊಳ್ಳತಕ್ಕಂತಹ ಈ ಕ್ಷೇತ್ರಕ್ಕೆ ಕಾರ್ಯಕರ್ತನಿಗೆ ನೋವಾದಂತಹ ಸಂದರ್ಭದಲ್ಲಿ ಅದನ್ನು ಪ್ರತಿಭಟನೆ ಮಾಡತಕ್ಕಂತಹ ಯಾವ ನಮ್ಮ ಭಕ್ತಿಯ ನಾವೆಲ್ಲರೂ ನಂಬಿಕೆಯ ಆಧಾರದಲ್ಲಿ ಬದುಕತಕ್ಕಂತಹ ಧಾರ್ಮಿಕ ಕೇಂದ್ರಗಳಿಗೆ ಅಪಮಾನ ಅವಮಾನ ಆದಾಗ ನಮ್ಮ ಧ್ವನಿಯಾಗಿ ವಿಧಾನಸೌಧದಲ್ಲಿ ಮಾತನಾಡತಕ್ಕಂತಹ ವ್ಯಕ್ತಿಗಳು ಬೇಕು ಅನ್ನತಕ್ಕಂತಹ ಆಗ್ರಹದ ಕೂಗು ಇವತ್ತಿನ ಸಭೆಯಲ್ಲಿ ಕೇಳುತ್ತಾನೆ. ನಾವೆಲ್ಲ ಇವತ್ತು ಅತ್ಯಂತ ಸಂತೋಷವಾಗಿ ನಾವೆಲ್ಲ ಸ್ವೀಕರಿಸಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ನನಗೆ ಟಿಕೆಟ್ ಬೇಕು ಅನ್ನೋದ ಒಂದೇ ಒಂದು ಯೋಚನೆಗೋಸ್ಕರ ಇವತ್ತಿನ ಸಭೆ ನಡೆಯೋದು ಅಲ್ಲ ಅನ್ನತಕ್ಕಂತಹ ಅತ್ಯಂತ ಸ್ಪಷ್ಟವಾಗಿರತಕ್ಕಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವ ಕಾರ್ಯಕರ್ತರ ಆಯ್ಕೆ ಹೇಗಿರಬೇಕು, ಈ ಕ್ಷೇತ್ರದ ಮತದಾರರ ಆಕಾಂಕ್ಷೆಗಳು ಬಯಕೆಗಳು ಯಾವುದಿದೆ ಅವಕ್ಕೆ ಪೂರಕವಾಗಿ ಸಹಕಾರ ಕೊಡತಕ್ಕಂತಹ ಯಾವುದೇ ಕಾರ್ಯಕರ್ತ ಕೂಡ ವಿಧಾನಸೌಧವನ್ನ ಪ್ರವೇಶ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಪಡತಕ್ಕಂತಹ ವ್ಯಕ್ತಿ ನಾನು ಅಂತ ಹೇಳೋದಕ್ಕೆ ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಿನ್ನೆ ಘೋಷಣೆ ಆಗಿರತಕ್ಕಂತಹ ಅಭ್ಯರ್ಥಿ ನನಗೆ ಬೆಳಿಗ್ಗೆ ದೂರವಾಣಿ ಮುಖಾಂತರ ಸಂಪರ್ಕವನ್ನ ಮಾಡಿದ್ರು. ಶ್ರೀಮತಿ ಆಶಾ ತಿಮ್ಮಪ್ಪ ಗೌಡ ಅನ್ನೋದನ್ನು ಅವರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ.
ಜನಪ್ರತಿನಿಧಿಯಾಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆಯಾಗಿ ಪ್ರಾಮಾಣಿಕವಾಗಿರತಕ್ಕಂತಹ ಸೇವೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಶ್ವಾಸದಿಂದ ಯಾವ ಮಾನದಂಡದ ಅಡಿಯಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಖಂಡಿತ ವರಿಷ್ಠರಿಗೆ ಸಂಘ ಪರಿವಾರದಕ್ಕೆ ಪ್ರಶ್ನೆಯನ್ನ ಮಾಡ್ತಾನೇ ಇಲ್ಲ. ಆದ್ರೆ ಇವತ್ತು ನಮ್ಮ ಜೊತೆಗೆಲ್ಲ ಸ್ಪಷ್ಟತೆ ಇದೆ. ಕಾರ್ಯಕರ್ತರ ಧ್ವನಿಯಾಗಿ ವಿಧಾನಸೌಧವನ್ನ ಪ್ರತಿನಿಧಿಸಿ ಅನೇಕ ವರ್ಷಗಳಿಂದ ಧರ್ಮದ ಕೆಲಸವನ್ನ ಮಾಡಿರತಕ್ಕಂತ ಅನೇಕ ಕಾರ್ಯಕರ್ತರ ಮೇಲೆ ಕೇಸು ರೌಡಿ ಲಿಸ್ಟ್ ದಾಖಲು ಮಾಡತಕ್ಕಂತ ಅಮಾಯಕರನ್ನ 107 ಒಳಗೆ ಹಾಕತಕ್ಕಂತ ಅನೇಕ ಪ್ರಕ್ರಿಯೆಗಳು ಅಧಿಕಾರದ ಆ ಸಂದರ್ಭದಲ್ಲಿ ನಡೆದು ಹೋಗಿತ್ತು. ಅನೇಕ ಕಾರ್ಯಕರ್ತರು ಇಲ್ಲಿ ಇರುವವರು ಎಲ್ಲರೂ ಕೂಡ 107, 110 ಅಡಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಆ ಒಂದು ದಬ್ಬಾಳಿಕೆಯ ನಡುವಿನಲ್ಲಿ ನೋವಿನ ಅಲ್ಲಿ ಇರುವವರು ನಾವೆಲ್ಲ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ಆ ಎಲ್ಲ ಕಾರ್ಯಕರ್ತರ ಕೇಸುಗಳನ್ನ ತೆಗೆಯತಕ್ಕಂತ ಅಭ್ಯರ್ಥಿ ಕ್ಷೇತ್ರದಲ್ಲಿ ಇರಬೇಕು. ನಮ್ಮ ಸಹೋದರಿಯರ ಮೇಲೆ, ನಮ್ಮ ತಾಯಂದಿರ ಮೇಲೆ ಜಿಹಾದಿನ ಲವ್ವಿನ ಹೆಸರಿನಲ್ಲಿ ಮಾಡತಕ್ಕಂತ ಮತಾಂತರಗಳು, ಅವರ ಮೇಲೆ ನಡೆಯತಕ್ಕಂತ ಅಮಾಯಕರ ಮೇಲೆ ನಡೆಯತಕ್ಕಂತ ದೌರ್ಜನ್ಯಗಳು ಶಾಶ್ವತವಾಗಿ ಪರಿಹಾರ ಆಗಬೇಕು. ಆ ಕೂಗು ವಿಧಾನಸೌಧದಲ್ಲಿ ಪ್ರತಿಧ್ವನಿಸಬೇಕು ಅನ್ನತಕ್ಕಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇವತ್ತು ನಾವೆಲ್ಲರೂ ಒಟ್ಟಾಗಿ ಇವತ್ತು ಒಂದೇ ವೇದಿಕೆ ಅಡಿಯಲ್ಲಿ ಸೇರಿದ್ದೇವೆ. ಬಂಧುಗಳೇ, ನಿಮ್ಮೆಲ್ಲರ ಭಾವನೆಗಳು, ನಿಮ್ಮೆಲ್ಲರ ನೋವುಗಳು, ಈ ಸಂದರ್ಭದಲ್ಲಿರ್ತಕ್ಕಂತಹ ಸವಾಲುಗಳು, ಅನೇಕ ವರ್ಷದಿಂದ ನಾವು ಸಹಿಸತಕ್ಕಂತಹ ನೋವುಗಳು, ಅಪಮಾನಗಳು, ಅವಮಾನಗಳು ಶಾಶ್ವತವಾಗಿ ಕಾರ್ಯಕರ್ತರನ್ನ ತುಳಿದು ಅಧಿಕಾರದಲ್ಲಿ ಇರಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಅಧಿಕಾರದ ಮತದಲ್ಲಿ ಮುಂದಿನ 5 ವರ್ಷಗಳ ಕಾಲ ಯಾವುದೇ ಜನಪ್ರತಿನಿಧಿ ಕ್ಷೇತ್ರದಲ್ಲಿ ಇರಬಾರದು ಅನ್ನತಕ್ಕಂತ ಒಂದೇ ಒಂದು ಯೋಚನೆ ನಮ್ಮ ಜೊತೆಗೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಮಹಾಲಿಂಗೇಶ್ವರನ ಪುಣ್ಯಭೂಮಿ, ಕರ್ಮಭೂಮಿ, ಧರ್ಮಭೂಮಿಯಲ್ಲಿ ನಾವೆಲ್ಲ ಇವತ್ತು ಸಂಕಲ್ಪವನ್ನ ಮಾಡಿದ್ದೇವೆ. ಸನಾತನವಾಗಿರತಕ್ಕಂತಹ ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಸುಮಾರು 90-98 ವರ್ಷಗಳಿಂದ ಈ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಭಗವದ್ವಜದ ಅಡಿಯಲ್ಲಿ ಈ ಸಮಾಜವನ್ನ ಸಂಘಟಿಸತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಹತ್ತಿರ ಆಗತಕ್ಕಂತಹ ಸಂದರ್ಭದಲ್ಲಿ ಆ 100ನೇ ವರ್ಷದಲ್ಲಿ ಗ್ರಾಮದಲ್ಲಿ ಆ ಭಗವದ್ವಜ ಹಾರಾಟ ಆಗಬೇಕು. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆ ಆ 100ನೇ ವರ್ಷದಲ್ಲಿ ಸಾಕಾರಗೊಂಡು ಹಿಂದುತ್ವದ ಆಧಾರದಲ್ಲಿ ಈ ರಾಷ್ಟ್ರದಲ್ಲಿ ರಾಜಕಾರಣ ನಡೆಯಬೇಕು. ಹಿಂದೂ ರಾಷ್ಟ್ರ ಅನ್ನತಕ್ಕಂತಹ ಘೋಷಣೆ ಈ ದೇಶಕ್ಕೆ ಹೆಸರಿನ ಮುಖಾಂತರ ಘೋಷಣೆ ಆಗಬೇಕು. ನಾವು ಪ್ರೀತಿಸತಕ್ಕಂತಹ, ಆರಾಧನೆ ಮಾಡತಕ್ಕಂತಹ ಗೋಮಾತೆ ರಾಷ್ಟ್ರೀಯ ಪ್ರಾಣಿ ಎನ್ನುವಂತ ದಿಸೆಯಲ್ಲಿ ಆಗಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಅನೇಕ ಜನರ ತ್ಯಾಗ, ಬಲಿದಾನ, ಆದರ್ಶಗಳು ನಮ್ಮ ಕಣ್ಣ ಮುಂದೆ ನಾವೆಲ್ಲ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ನಿಶ್ಚಯ ಮಾಡಿದ್ದೇವೆ. ನಿಮ್ಮೆಲ್ಲರ ಆಗ್ರಹ ಇದೆ, ನಿಮ್ಮೆಲ್ಲರ ವಿಶ್ವಾಸ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಾನು ಜನಪ್ರತಿನಿಧಿಯಾಗಿ ಕ್ಷೇತ್ರವನ್ನ ಪ್ರತಿನಿಧಿಸಬೇಕು ಅನ್ನತಕ್ಕಂತಹ ಆಗ್ರಹ ಮತ್ತು ನೋವಿನ ಕೂಗನ್ನ ನಾನು ಕಂಡಿದ್ದೇನೆ. ಸುಮಾರು 10-12 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಶನಿ ಪೂಜೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಎನ್ಕೌಂಟರ್ನ ಆ ಒಂದು ಸನ್ನಿವೇಶದಲ್ಲಿ ನನ್ನ ಜೊತೆಗೆ ನಿಂತವರು ನೀವಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಧರ್ಮಭೂಮಿಯಲ್ಲಿ ಬದುಕುವಂತಹ ಹಕ್ಕನ್ನ ಮಹಾಲಿಂಗೇಶ್ವರ ದೇವರು ನನಗೆ ಕೊಟ್ಟಿದ್ದಾನೆ. ಅವತ್ತೇ ಮಣ್ಣಾಗಿ ಹೋಗಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಎನ್ಕೌಂಟರಿಗೆ ಆದೇಶ ಕೊಡತಕ್ಕಂತಹ ಸಂದರ್ಭ ಪ್ರಾಯಶಃ ನಾವೆಲ್ಲ ಯಾವುದನ್ನು ಮರೆತಿಲ್ಲ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಯಾವುದನ್ನು ಕೂಡ ಸಾಧಿಸಬಲ್ಲೆವು ಅನ್ನೋದಕ್ಕೆ ಇವತ್ತು ಸೇರಿರತಕ್ಕಂತಹ ಜನಸಾಗರ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ನಿಮ್ಮೆಲ್ಲರ ಯೋಜನೆಗಳು ಸಾಕಾರಗೊಂಡು ಮುಂದಿನ ದಿವಸದಲ್ಲಿ ಪ್ರೀತಿ, ಧರ್ಮ ಆಧಾರಿತವಾಗಿರತಕ್ಕಂತಹ ರಾಜಕಾರಣವನ್ನು ಮಾಡೋದಕ್ಕೆ ಮಹತೋಬಾರ ಮಹಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆ ಯೋಗ ಭಾಗ್ಯ, ನಮಗೆಲ್ಲರಿಗೂ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನ ಭಗವಂತ ಕೊಡ್ಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ನೀವು ಕೊಟ್ಟಿರ್ತಕ್ಕಂತಹ ಸಲಹೆಗಳು, ನೀವು ಕೊಟ್ಟಿರ್ತಕ್ಕಂತಹ ನಿಮ್ಮ ಯೋಚನೆಗಳನ್ನ ಸಾಕಾರಗೊಳಿಸತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ, ನಿಮ್ಮೆಲ್ಲರ ಆಶೀರ್ವಾದದ ಮುಖಾಂತರ ನಾವೆಲ್ಲ
ಮಾಡಲಿಕ್ಕಿದ್ದೇವೆ. ಪಕ್ಷದ ಮುಖಂಡರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಈ ಸಮಾಜದ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಶಾಂತಿಯನ್ನ ಬಯಸ್ತಾ ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಗೆ ಶಕ್ತಿಯನ್ನು ಕೊಡತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಇವರೆಲ್ಲರ ಆಶೀರ್ವಾದವನ್ನ ಪಡೆದು ಮುಂದಿನ ಒಂದು 2 ದಿವಸಗಳಲ್ಲಿ ನಮ್ಮೆಲ್ಲರ ಯೋಚನೆಗಳನ್ನ ಸಾಕಾರಗೊಳಿಸತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಮಾಡ್ತೇವೆ. ನೀವು ನಮ್ಮ ಜೊತೆಗೆ ಇದ್ದೀರಿ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಿಮ್ಮೆಲ್ಲರ ಆ ಚರಣ ಕಮಲಗಳಿಗೆ ನಾನು ಭಕ್ತಿಪೂರ್ವಕವಾಗಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾ, ಯಾವ ನರೇಂದ್ರ ಮೋದಿಯವರ ರಾಷ್ಟ್ರ ನಿರ್ಮಾಣದ ಕೆಲಸ ಕಾರ್ಯಗಳು ವಿಶ್ವಕ್ಕೆ ನೇತೃತ್ವವನ್ನು ಕೊಡಬೇಕು ಅನ್ನತಕ್ಕಂತಹ ಮೋದಿಜಿಯವರ ಆಶಯವನ್ನ ಸಾಕಾರಗೊಳಿಸತಕ್ಕಂಥ ಪ್ರಯತ್ನಗಳು ನಿಮ್ಮೆಲ್ಲರಿಂದ ಈ ಕ್ಷೇತ್ರದಲ್ಲಿ ಆಗಲಿ. ಮುಂದಿನ ದಿವಸಗಳಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನ ಮಾಡತಕ್ಕಂಥ ಶಕ್ತಿಯನ್ನ ಭಗವಂತ ನಮಗೆಲ್ಲರಿಗೂ ಕೊಡ್ಲಿ. ಚುನಾವಣೆಯನ್ನ ಎದುರಿಸಬೇಕು ಅನ್ನತಕ್ಕಂಥ ಆ ಒಂದು ನಿರ್ಧಾರವನ್ನು ನಾವೆಲ್ಲರೂ ತಗೊಂಡ್ರೆ ಇದರ 10 ಪಾಲು ಜನ ಆ ಚುನಾವಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಿಮ್ಮ ನೋವು ನಲಿವುಗಳಲ್ಲಿ, ನಿಮ್ಮ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿನ ಸುಖ ಸಂತೋಷಗಳಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ಸಂಕಲ್ಪವನ್ನ ಮಹಾಲಿಂಗೇಶ್ವರ ದೇವರ ಈ ಪುಣ್ಯ ಭೂಮಿಯಲ್ಲಿ ಮಾಡ್ತಾ ನಿಮಗೆಲ್ಲರಿಗೂ ಮತ್ತೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಜರೂರಾಗಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನ ಕುಡಿಯೋದಕ್ಕೆ ನೀರು ಮಾತ್ರ ಬಿಟ್ಟು ನಿಮಗೆ ಉಪಹಾರ ಅಥವಾ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನನಗೆ ಅಸಾಧ್ಯ ಆಗಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಿಮ್ಮೆಲ್ಲರ ಕೆಲಸ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ನನಗೆ ಕರುಣಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ನಾವು ತಗೊಂಡಿರತಕ್ಕಂಥ ನಿರ್ಧಾರವನ್ನ ನೀವೆಲ್ಲರೂ ಒಪ್ತೀರಿ. ಆ ಮಹತ್ವಬಾರ ಮಹಾಲಿಂಗೇಶ್ವರ ದೇವರ ಮಣ್ಣಿನ ಋಣವನ್ನ ತೀರಿಸಲಿಕ್ಕೆ ನೀವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತೀರಿ ಅನ್ನತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ದಿವಸದ 24 ಗಂಟೆಯು ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇನೆ. ನೀವು ನೀಡಿರ್ತಕ್ಕಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ಈ ಸಮಾಜದಲ್ಲಿ ನಾನು ಬದುಕ್ತೇನೆ ಅನ್ನತಕ್ಕಂಥ ಸಂಕಲ್ಪದ ಜೊತೆಗೆ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಅನೇಕ ಆಲೋಚನೆ ಮತ್ತು ಚಿಂತನೆಗಳನ್ನ ಮಾಡಿಕೊಂಡು ನಾವೆಲ್ಲ ಇಲ್ಲಿ ಸೇರಿದವರು ಮತ್ತು ತಾಲೂಕಿನ ಇತರ ತಾಲೂಕಿನವರೆಲ್ಲ ಸೇರಿಕೊಂಡು ಅರುಣ್ ಕುಮಾರ್ ಪುತ್ತಿಲರವರು ನಮಗೆ ನಾಯಕರಾಗಿ ನಮ್ಮೊಟ್ಟಿಗೆ ಯಾವಾಗಲೂ ಇರಬೇಕು ಎಂಬ ಒಂದು ಯೋಚನೆಯನ್ನು ಮಾಡಿದ್ದು. ಏನೋ ಕೆಲವರಿಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿದಂತಹ ಒಂದು ಕಾರಣಕ್ಕೋಸ್ಕರ ಕೊಂಚ ವ್ಯತ್ಯಾಸಗಳಾಗಿದೆ. ಆದರೆ ನಮ್ಮ ಈ ಒಂದು ನಿಮ್ಮ ಎಲ್ಲ ಕಾರ್ಯಕರ್ತರ ಒಂದು ಕರೆಯನ್ನ ಇನ್ನಾದರೂ ಪರಿಗಣಿಸಿ ಕೊನೆಯ ಒಂದು ಹಂತಕ್ಕಾದರೂ ಯೋಚನೆ ಮಾಡುವಂತಾಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿ ಕಾರ್ಯಕರ್ತರು ಇಲ್ಲಿ ಸೇರಿದ್ದೇವೆ. ಹಿಂದುತ್ವ ಎಂಬುದೊಂದು ಜೀವನದ ಅವಿಭಾಜ್ಯ ಅಂಗ. ಅದು ನಮ್ಮ ಜೀವನವನ್ನು ಪಣತೊಟ್ಟು ಬೇರೆ ಬೇರೆ ಹಂತದಲ್ಲಿ ನಾವು ದೇಶಕ್ಕೋಸ್ಕರ, ನಾವು ಈ ಗ್ರಾಮವನ್ನು ಉಳಿಸುವುದಕ್ಕೋಸ್ಕರ, ನಮ್ಮ ತಾಲೂಕಿನ ರಕ್ಷಣೆಗೋಸ್ಕರ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು ನಾವು ಇಲ್ಲಿ ಸೇರಿದ್ದೇವೆ. ಯಾವುದೇ ಅಪೇಕ್ಷೆ ಇಲ್ಲದೆ ಸೇರಿದಂಥವರು ಇರುವಂಥದ್ದು. ನಮ್ಮ ದುಡಿಮೆಗಳನ್ನು ಮಾಡಿ ನಮ್ಮ ಸಂಪಾದನೆಯನ್ನು ಸಮಾಜಕ್ಕೋಸ್ಕರ ದಾನವನ್ನಾಗಿ ಮಾಡಿ ನಾವು ಒಂದು ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಳ್ಬೇಕು, ಮರ್ಯಾದೆಯಾಗಿ ಬದುಕಬೇಕು ಎಂಬ ಚಿಂತನೆಯಿಂದ ನಾವು ಮಾಡ್ತಾ ಇರುವಂಥದ್ದು. ಅನೇಕ ಹೋರಾಟದಲ್ಲಿ ಭಾಗವಹಿಸಿದವರು ಎಲ್ಲರೂ ಇದ್ದೇವೆ ನಾವು. ರಾಮ ಜನ್ಮಭೂಮಿ ಇರ್ಬೋದು, ಹುಬ್ಬಳ್ಳಿ ಧ್ವಜಾರೋಹಣ ಇರ್ಬೋದು, ದೆಹಲಿ ಚಲೋ ಇರ್ಬೋದು, ಕಾಶ್ಮೀರಕ್ಕೆ ಹೋದದ್ದು ಇರ್ಬೋದು, ಬೇರೆ ಬೇರೆ ಕರೆ ಕೊಟ್ಟಾಗ ನಿಮಿಷಾರ್ಧದಲ್ಲಿ ಹೋದಂಥ ಅನೇಕ ಕಾರ್ಯಕರ್ತರೆಲ್ಲ ಇಲ್ಲಿ ಸೇರಿರ್ಬೋದು. ಎಲ್ಲ ಹಿರಿಯರೆಲ್ಲ ಬರದಿರ್ಬೋದು, ಹುಡುಗರನ್ನು ಕಳಿಸಿರ್ಬೋದು. ಎಲ್ಲರೂ ನಾವು ಯೋಚನೆ ಮಾಡಬೇಕು, ನಮ್ಮ ಶಕ್ತಿ ಏನು, ಹಿಂದುತ್ವದ ಶಕ್ತಿ ಏನು ಅಂತೇಳಿ. ಪುತ್ತೂರು ಎಂಬುದು
ಹಿಂದುತ್ವದ ಶಕ್ತಿ ಅಂತ ಹೇಳಿ ಎಲ್ಲರೂ ಮೆರೆಯುವವರು ಅನೇಕ ಜನ ಇದ್ದಾರೆ. ಲಾಭವನ್ನು ಪಡ್ಕೊಂಡವರು ಇದ್ದಾರೆ. ಇಲ್ಲಿ ಸೇರಿದವರು ಯಾವುದೇ ಲಾಭಕ್ಕೋಸ್ಕರ ಅಲ್ಲ, ದೇಶದ ಗೌರವ, ನಮ್ಮ ತಾಲೂಕಿನ ಗೌರವವನ್ನು ಉಳಿಸಬೇಕು. ಇದು ಈ ಒಂದು ಸಂಖ್ಯೆಯನ್ನು ಸೇರಿ ನಾವು ಇದನ್ನು ತಲುಪಿಸಬೇಕು ಎಂಬ ವಿಚಾರ ನಮ್ಮದು ಇರುವಂತಹದ್ದು. ಜಾತಿ ಎಂಬುದು ಇರುವಂತಹದ್ದು ಅವರವರ ಮನೆಯ ವ್ಯವಸ್ಥೆ ಒಳಗಡೆ ನಮ್ಮ ಕುಟುಂಬ ಪದ್ಧತಿಗೋಸ್ಕರ ಹೊರತು ಸಮಾಜದಲ್ಲಿ ವಿಷಬೀಜ ಬಿತ್ತಲಿಕ್ಕೆ ಇರುವಂತಹದ್ದು ಜಾತಿ ಅಲ್ಲ. ಇವೆಲ್ಲ ವಿಷಯವನ್ನು ಮನಗಣನೆಯಲ್ಲಿ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ನಾವೊಂದು ತೀರ್ಮಾನವನ್ನು ತಗೊಳ್ಳುವಂಥ ದಿವಸ ಬಂದಿದೆ. ಏನೇ ಆಗಲಿ ಅರುಣಕುಮಾರ್ ಪುತ್ತಿಲ ಅವರೊಟ್ಟಿಗೆ ನಾವೆಲ್ಲರೂ ನಿಲ್ಲಬೇಕು. ಇನ್ನು ಇವತ್ತು ಬರಲಿಕ್ಕೆ ಭಾಗವಹಿಸಲಿಕ್ಕೆ ಆಗದವರಿಗೆ ಸಮೇತ ಹೇಳಿ ನೈಜ ಹಿಂದುತ್ವದ ಶಕ್ತಿ ಏನು ಇದನ್ನು ತೋರಿಸಿಕೊಡುವಂತ ಕೆಲಸ ಮಾಡಬೇಕು. ನಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಪರಿಸರದವರಿಗೆಲ್ಲ ಹೇಳಿ ನಮ್ಮ ಶಕ್ತಿಯನ್ನು ತೋರಿಸಿ ಅರುಣನಿಗೆ ಬೆಂಬಲವಾಗಿ ನಿಂತು ನಮ್ಮ ನಾಯಕ ಅರುಣ ಎಂಬುದನ್ನು ಹೇಳಿ ಎಲ್ರಿಗೂ ಮನವರಿಕೆ ಮಾಡಿ ಮುಟ್ಟಿಸುವಂತೆ ಇದು ಡೆಲ್ಲಿ ತನಕವೂ ವಿಷಯ ಮುಟ್ಟಬೇಕು. ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಪೇಪರಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನೈಜವಾಗಿ ನಾವೆಲ್ಲ ಪರಿಶೀಲನೆ ಮಾಡಿ ನಾವು ಎಲ್ಲ ಕ್ಯಾಂಡಿಡೇಟ್ ಸುಧಾರಿಸ್ತೇವೆ ಅಂತೇಳಿ. ನಮಗೆ ಯಾರಿಗೂ ಟಿಕೆಟ್ ಕೊಟ್ಟದ್ದಕ್ಕೆ ಏನು ವಿರೋಧ ಇಲ್ಲ. RSS ಆಗಲಿ BJP ಅವರಿಗೆ ವಿರೋಧ ಅಲ್ಲ. ಈಗ ನಡೆಯುವಂಥ ರೀತಿಯ ಬಗ್ಗೆ ನಮಗೆ ಸ್ವಲ್ಪ ಅಸಮಾಧಾನ ಇದೆ. ಇದನ್ನು ನಾವು ತೋರಿಸುವಂಥ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತರಿಗೆ ಒಂದು ಮುಂದಿನ ಪೀಳಿಗೆ ಒಳ್ಳೆ ರೀತಿ ಬೆಳೆಯಬೇಕು ಎಂಬ ಆಸೆ ಇದ್ದವರಿಗೆ ಆದ ನೋವನ್ನು ಹೇಳಲಿಕ್ಕೋಸ್ಕರ ಇಲ್ಲಿ ಸೇರಿದ್ದು. ಇದು ಸಂಬಂಧಪಟ್ಟವರಿಗೆ ಮನಕ್ಕೆ ಮುಟ್ಟಬೇಕು. ಇದಕ್ಕೆಲ್ಲ ಎಲ್ಲರೂ ನಾವು ಸೇರಿಕೊಂಡು ಮುಂದಿನ ದಿವಸಕ್ಕೆ ಯೋಚನೆ ಮಾಡುವಂಥ ದಿವಸಗಳು ಶೀಘ್ರ ಬರ್ತದೆ. ಇದಕ್ಕೆಲ್ಲ ಇನ್ನೂ ನಾವು ಹೆಚ್ಚಿನ ಜನರೆಲ್ಲ ಸೇರಿ ಬೆಂಬಲ ಕೊಟ್ಟು ಹೌದು ಪುತ್ತೂರು ಹಿಂದುತ್ವದ ಒಂದು ಜಾಗ ಹೌದು ಅಂತ ತೋರಿಸಿಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನಾವು ಹಿಂದುತ್ವ ಗಟ್ಟಿದೆ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಬೇರೆಯವರನ್ನೆಲ್ಲ ನಾವು ಹೇಳಿದಾಗೆ ನೀವು ನಮ್ಮ ಪಾರ್ಟಿ ಕೆಲವು ಯಾರಂದ್ರೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ಹೇಳಿದವರಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ನಾನು ಕೇಳುವುದಿಷ್ಟೇ, ನಮ್ಮ ನಾಯಕ ಯಾರಾಗೇನು ಇವರ ಒಂದು ಜಾತಿಯ ಹೆಸರಿನಲ್ಲಿ ಹೇಳಿಕೊಂಡು ಬಂದು ನಾವು ಒಂದೇ ಜಾತಿ ಅಲ್ಲ, ನಾವು ಒಂದೇ ಒಂದು ಮನೆಯಲ್ಲಿ ಏನಿರಲಿ ಇವರು ನಮ್ಮದು ಎಲ್ಲ ಒಂದೇ, ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ ಇರಲಿ ನಮಗೆಲ್ಲರೂ ಓಟ್ ಹಾಕ್ತಾರೆ. ಅದನ್ನು ನಾವು ಮರಿಬಾರ್ದು. ಯಾಕೆಂದ್ರೆ ಈಗ ಹೇಳುವುದೇನು ನಮ್ಮ ಜಾತಿಯವರಿಗೆ ಕೊಡ್ಬೇಕು. ಹಾಗಾದ್ರೆ ಬೇರೆ ಪಕ್ಷದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸ್ವಾಮಿ ಆ ಕೇಳುವವರಿಗೆ ನನ್ನ ಪ್ರಶ್ನೆ. ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ಪಾರ್ಟಿಯವರು. ಇದು ಏನಾಗಿದೆ ಅಂದ್ರೆ ಗಾದೆ ಮಾತಿದೆ. ಇದು ಏನು ಗೊತ್ತಾ, ಆ ಕೊಡದ ಅಮ್ಮ ಕೊಡ್ಲಿಲ್ಲ, ಈ ಕೊಡುವ ಮುಂಡೆ ಕೊಡ್ಲಿಲ್ಲ ಅಂತ. ಯಾಕಂದ್ರೆ ಇವಾಗ ಕೊಡದವರು ಕೊಡ್ಲಿಲ್ಲ, ಈ ಕೊಡುವವರು ಒಂದು ದಿನ ಕೊಡ ಇದ್ರೆ ಅವರಿಗೆ ಇದು. ನಾವೀಗ ಅರುಣನ್ನ ಯಾಕಂದ್ರೆ ಎದುರು ಬಂದು ಮಾತಾಡಿದವರು ಎಲ್ಲ ಈಗ 5 ವರ್ಷ MLA ಇದ್ದಾರೆ, ಅವರೀಗ ಒಂದು ಸಲ ಸಾಕು ಸ್ವಾಮಿ. ಈಗ ನಮ್ಮ ಅರುಣನ್ನ ಏನಿಲ್ಲ ಹಿಂದುತ್ವಕ್ಕೆ ದುಡ್ದವರು ಕೆಲವು ಇಲ್ಲಿ ಕಾರ್ಯಕರ್ತರು ಇದ್ದಾರೆ, ಸಾಮಾನ್ಯ ಹಣಕ್ಕಲ್ಲ. ನಾನು DV ಅವರ ಇರುವಾಗ 1 ರೂಪಾಯಿ ಕೆಲಸ ಮಾಡಿದ್ದೇನೆ, ಮನೆಯಲ್ಲಿ ಊಟ ಇಲ್ಲಾಂದ್ರೆ ಯಾರ ಮನೆಯಲ್ಲಿ. ಈಗ ಇವರೆಲ್ಲ ಮೇಲೆ ಕೂತ್ಕೊಂಡು ನನ್ನ ಸಂಬಂಧಿ ಇಂಥವೆಲ್ಲ ಇವರ ಅಹಂಕಾರವನ್ನು ಇಳಿಸಬೇಕು. ಇಂಥವರ ಲೀಡರ್ಗಳು ಇಂಥ ಅವರ ಅಹಂಕಾರವನ್ನು ಇಳಿಸಬೇಕು. ನಾನು ಬಹಿರಂಗವಾಗಿ ಹೇಳ್ತೇನೆ, ಇಷ್ಟರವರೆಗೆ ನಮಗೆ BJP ಒಳಗೆ ಭಿನ್ನಮತ ಇರಲಿಲ್ಲ. ಆದರೆ ಯಾವತ್ತು ಅರುಣನ್ನ ಹಿಂದುತ್ವಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಸಂಘಟನೆಯನ್ನು ಕಟ್ಟಿ ಬೆಂಬಲವನ್ನು ಘೋಷಿಸಿ ಹಿಂದೂ ಯುವಕರಿಗೆ ಯುವತಿಯರಿಗೆ ಹಿಂದೂ ಸಮಾಜ ಸದಸ್ಯರಿಗೆ ಯಾವತ್ತು ಅನ್ಯಾಯ ಆದಾಗ ಹೋರಾಟವನ್ನು ಮಾಡ್ಕೊಂಡು ಬಂದ್ರ, ಇವತ್ತು ನಮಗೆ ಇಂಥ ನಾಯಕ ಬೇಕು ಅಂತೇಳಿ ನಾವು ಇವತ್ತಿನವರೆಗೆ ಅವರಿಗೆ ಬೆಂಬಲ ಕೊಟ್ಟುಕೊಂಡು ಬಂದಿದ್ದೇವೆ. ಸಮಾಜ ಬಾಂಧವರೇ, ಮತದಾರರೇ, ನಾವೀಗ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಾನೊಬ್ಬ ಒಕ್ಕಲಿಗ ಸದಸ್ಯನಾಗಿ ನನ್ನ ಹೆಸರಿನಲ್ಲಿ ಗೌಡ ಅಂತ ಹೆಸರನ್ನು ಹಾಕಿಕೊಂಡು ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದಂತ ನನಗೆ ಬುದ್ಧಿವಂತಿಕೆ ಬಂದಾಗ ನಾನು ಒಕ್ಕಲಿಗ ಸಂಘದಲ್ಲಿ ಪಾಲ್ಗೊಂಡಿದ್ದೆ. ಒಕ್ಕಲಿಗ ಸಂಘದ ಎಲ್ಲ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ಬಂದಿದ್ದೆ. ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಕೂಡ ಒಕ್ಕಲಿಗ ಸಂಘದಲ್ಲಿ ಆಗುವಂತ ಅವ್ಯವಹಾರ, ತಪ್ಪುಗಳನ್ನ, ಹಣದ ದುರುಪಯೋಗಗಳನ್ನ, ಭ್ರಷ್ಟಾಚಾರಗಳನ್ನ ನಾನು ಧಿಕ್ಕರಿಸಲೇ ಬಂದಿದ್ದೆ. ಆದ್ರೆ ಇವತ್ತು ಹಿಂದೂ ಸಮಾಜದಲ್ಲಿ ನನ್ನ ಹೆಸರಿನಲ್ಲಿ ಇದ್ದಂತ ಸುದರ್ಶನ್ ಎಂಬ ಹೆಸರಿಗೆ ಗೌಡ ಅಂತ ಹೇಳಿಕೊಂಡು ಎದೆ ತಟ್ಟಿಕೊಂಡು ನಾನಿದ್ದೆ. ಆದ್ರೆ ಇವತ್ತು ನನಗೆ ಗೌಡ ಜಾತಿ ಅಂತ ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ಯಾಕೆ ಬಾಂಧವರೇ, ಇವತ್ತು ದೇಶ, ಇವತ್ತು ನಾವು ಮೋದಿಯವರನ್ನು ನಾವು ಬೆಂಬಲಿಸಿದ್ದೇವೆ. ಮೋದಿಯವರಿಗೋಸ್ಕರ ನಾವು ನಮ್ಮ ಶ್ರಮವನ್ನು ವಹಿಸಿದ್ದೇವೆ, ನಮ್ಮ ಪ್ರಚಾರವನ್ನು ಮಾಡಿದ್ದೇವೆ. ನಮ್ಮ ಯಾವುದೇ ಒಂದು ಅಭ್ಯರ್ಥಿ ಇರಬಹುದು, ನಾಯಕ ಇರಬಹುದು, ಅವರನ್ನು ನಾವು ಬೆಂಬಲಿಸಿದ್ದೇವೆ.
ಆದ್ರೆ ಇವತ್ತು ಪುತ್ತೂರಿನಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತಹ ಅಸಹ್ಯ ರಾಜಕೀಯ ಒಂದು ಎದ್ದು ಬಂದಿದೆ. ಇದು ಜಾತಿ ರಾಜಕೀಯ. ಯಾನ್ ಶಾಲೆ ಹೋಗ್ಲಿಕ್ಕೆ ದಿಂಚಿ ಅರುಣನ್ನ ಎಂಕಲ ವಿದ್ಯಾಪುರಾಡು ಇಂದು ಸಂಘಟನೆ ಎಂಚದೆ ತೊಗೊಂಡು ಬಂದು ಸ್ಪೀಚ್ ಮಂತ ಬಂದಾಗ ಎಂಗ ಬಾರಿ ಒಂದು ಆಶ್ಚರ್ಯವಾದ ಅಪ್ಪಗ ಎಂಕಲ ಕಬಕ ವಲಯದ ಯೂತ್ ಜನರೇಷನ್ ಬಕ ಮಾತಿರಲ್ಲ ಎಂಕ್ಲ ಪೂರ ಆರ ಪರವಾದ ಎಂಕ್ಲ ಉಲ್ಲ ಪಂಡದ ಎಂಕ್ಲ ಖಂಡಿತವಾದಲ್ಲ ಆರ ಪರವಾದ ಎಂಕ್ಲ ಉಲ್ಲ ಪಂಡದ ಖಂಡಿತವಾದ ಪಣದಿಲ್ಲ ಯಾನ್ ಧನಂಜಯ ಕುಮಾರ್ ಚಾಣಕ್ಯ ಇಲ್ಲಿ ಪುತ್ತೂರಲ್ಲಿ ನಡೀಲಿಲ್ಲ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಎದುರಲ್ಲಿ ಒಳ್ಳೇದಿದ್ರೆ ಒಬ್ಬ ಬಾಲ್ ಹಾಕುವ ಒಳ್ಳೆ ಸೂಪರ್ ಆಗಿರ್ಬೇಕು. ಹಾಗೆ ಅಂತ ಬಾಲ್ ನಮ್ಮ ಪುತ್ತಿಲ ಅವರು ಇದ್ರು, ಆದ್ರೆ ಅವರನ್ನು ಇವರು ಸೆಲೆಕ್ಟ್ ಮಾಡಲಿಲ್ಲ. ಸೊ ಈ ಕ್ರಿಕೆಟ್ ಉಂಟು, ಕ್ರಿಕೆಟ್ನಾಗೆ ಇದೊಂದು ರಾಜಕೀಯ ಇದು ಸೋಲುವ ಇದರಲ್ಲಿ ಉಂಟು. ಯಾಕಂದ್ರೆ ಮತ್ತೊಂದು ಇದರಲ್ಲಿ ಜಾತಿ ಹುಡುಕುವುದು ಇದೆಲ್ಲ ಜಾಸ್ತಿ ಆಯಿತು ಬಿಜೆಪಿಯಲ್ಲಿ. ಹಾಗೆ ಎಲ್ಲರಿಗೆ ತುಂಬ ಮನ ನೊಂದಿದೆ ಈಗ ಇದರಿಂದ, ಬಿಜೆಪಿಯಿಂದ. ಈಗ ಪುತ್ತಿಲ ಅವರಿಗೋಸ್ಕರ ನಾವು ಪಕ್ಷೇತರಕ್ಕೆ ನಾವು ತುಂಬ ಬೆಂಬಲ ಕೊಡ್ತೇವೆ. ನಾವು ವಿಶ್ವಕರ್ಮರಾಗಿ, ನಾನು ವಿಶ್ವಕರ್ಮ ಮತ್ತು ಎಲ್ಲರೂ ನಾವು ಪುತ್ತಿಲ ಅವರಿಗೆ ಪಕ್ಷೇತರಕ್ಕೆ ನಾವು ಇದಕ್ಕೆ ಈಗ ಒಂದೇ ದಾರಿ ಇರುವುದಂದ್ರೆ ಪಕ್ಷೇತರಕ್ಕೆ ಇವರು ನಿಲ್ಲುವುದು ಅಷ್ಟೇ. ನಮಗೆ ಜಾತಿಗಿಂತ ಪಕ್ಷವೇ ಮುಖ್ಯವಾಗಿದೆ. ನಮ್ಮ ಹಿಂದೂ ಭದ್ರಕೋಟೆಯನ್ನು ಛಿದ್ರಗೊಳಿಸುವ ಬದಲು ಉಳಿಸಿಕೊಳ್ಳಬೇಕಾಗಿದ್ದ ಅಗತ್ಯ ಇದೆ. ಅದಕ್ಕೋಸ್ಕರ ಇವಾಗಿನ ಕಾಲದಲ್ಲಿ ಒಂದು 6 ಗಂಟೆ ಮೇಲೆ ನಮ್ಮ ತಾಯಿಯಂದಿರು ಹೆಣ್ಮಕ್ಳು ಒಂದು ಮನೆಗೆ ಮುಟ್ಟಬೇಕಾದ್ರೆ ನಮ್ಮ ಅರುಣ್ ಕುಮಾರ್ ಪುತ್ತಿಲರಂತಹ ಯುವ ನಾಯಕರು ನಮಗೆ ಬೇಕಾಗಿರುತ್ತದೆ. ಆದ್ದರಿಂದ ಅರುಣ್ ಕುಮಾರ್ ಪುತ್ತಿಲರು ಕಾಂಗ್ರೆಸ್ ಪಕ್ಷವನ್ನೊಂದು ಬಿಟ್ಟು ಯಾವ ಪಕ್ಷದಲ್ಲಿ ನಿಂತರೂ ಅವರನ್ನು ಗೆಲ್ಲಿಸಿಕೊಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಅಣ್ಣ, ಈ ಸರ್ತಿ ಪುತ್ತೂರು ಸಮರ್ಥ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಗೊತ್ತಿತ್ತದಲ್ಲ, ಹೆಚ್ಚಿನ ಈ ಸರ್ತಿ ಪುತ್ತಿಲ ಪಂಡ ಏನು ಬರೋ ತೋಜಾದ ಕೊರ್ಪುನಂಚಿನ ವ್ಯವಸ್ಥೆನ ನಮ್ಮ ಮಾತ ಮಲ್ಪಡ್ಸಲ್ಲ ಜಾತಿ ಚೆಂಕ್ಲೆಗೆ ಸಭಾದ ವಿದ್ಯಾರ್ಥಿ ಸಭಾದ ಪ್ರೆಸಿಡೆಂಟ್ ಆದುಲ್ಲೆ ದಕ್ಷಿಣ ಕನ್ನಡದ ಯಾನ್ ನಮ್ಮ ಹಿಂದೂ ಮಹಾಸಭಾ ಅಂತೂ ಅರುಣ್ ಕುಮಾರ್ ಪುತ್ತಿಲರಿಗೆ ಏಪಲ ಸಪೋರ್ಟ್ ಇಲ್ಲ. ದಯಪಂಡ ನಮ್ಮ ಹಿಂದುತ್ವದ ಆದರ್ಶ ಒಂದಿಪ್ಪೇರ ಅಕ್ಲ ಕೈಟ ಅಭಿವೃದ್ಧಿ ಆಪುನಂಚಿತ ಆಪುಂಡಿ ನಮ್ಮ ಹಿಂದುತ್ವಗೋಸ್ಕರ ಹೋರಾಡುವಂಚಿತನಕ್ಲೆ ನಮ್ಮ ಏಪಲ ಭಕ್ತ ಆದಿಪ್ಪ ಅರುಣನ್ನ ಈರೆಂಕ್ಲೆಗೆ ದೇವರು ಎಂಕ್ಲ ಈರ್ನ ಭಕ್ತರಾದ ಏಪಲ ಇಪ್ಪ ಈರ್ನ ಪಾತೆರ ಈರ್ನ ಓವ ಪಾತೆರ ಅಂತ ಪನ್ಲೆ ಎಂಕ್ಲ ಈರನ ಪಾತೆರಗ ಆದರ್ಶವಾದ ಇಪ್ಪ ಈರಿಗೋಸ್ಕರ ಎಂಕ್ಲ ಏಪಲ ಇಪ್ಪ ಅಂದ್ರೆ ಈ ಮೂಲಕ ಪಣೊಂದಿಲ್ಲ. ಇಲ್ಲಿ ಸೇರಿದವರಲ್ಲಿ ಯಾರಲ್ಲಿ ಆದರೂ ನಮ್ಮಲ್ಲಿ ಜಾತಿ ಯಾವುದು ಅಂತ ಯಾರು ಕೇಳುವುದಿಲ್ಲ. ನಮ್ಮ ಪುತ್ತೂರು ಆಗಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಜಾತಿ ರಾಜಕೀಯ ಇಲ್ಲದ ಸ್ಥಳದಲ್ಲಿ ಕ್ಷೇತ್ರಗಳಲ್ಲಿ ಜಾತಿ ರಾಜಕೀಯವನ್ನು ತಂದು ಅಂದ್ರೆ ಆ ಮೂಲಕ ಯಾರೋ ಕಾಣದ ಕೈಗಳು ಅಂದ್ರೆ ಇದರಲ್ಲಿ ಅಭ್ಯರ್ಥಿಗಳು ಯಾರಾಗಬೇಕು ಎಂಬುದ ಬಗ್ಗೆ ಏನೋ ತರದಲ್ಲಿ ಸಮೀಕ್ಷೆಗಳು ಮಾಡಿದ್ದಾರೆ. ಆದರೆ ಮಾಡಿದ್ರೂ ಕೂಡ ಆ ಸಮೀಕ್ಷೆಗೆ ವ್ಯತಿರಿಕ್ತವಾಗಿ ಈಗ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಆರಿಸಿದ್ದಾರೆ. ಪುತ್ತೂರಿಗೆ, ವಿಶೇಷವಾಗಿ ಪುತ್ತೂರಿಗೆ ಬೇಕಾದ್ದು ಸಿಡಿಲಿನಂತೆ ಗರ್ಜಿಸುವ ಸಿಂಹದ ಮರಿಗಳು ಬೇಕಾಗಿತ್ತು. ಸಿಡಿಲಿನಂತೆ ಗರ್ಜಿಸುವ ಸಿಂಹದ ಮರಿಗಳು ಬೇಕಾಗಿತ್ತು. ಅಂಥದ್ದು ಬಹಳಷ್ಟು ಜನ ಇದ್ದಾರೆ, ಅದೇ ಸಮುದಾಯದಲ್ಲೇ ಇದ್ದಾರೆ. ಹಾಗಿದ್ರೂ ಕೂಡ ಯಾಕೆ ಈ ತರ ಮಾಡಿದ್ದೀರಿ ಎಂಬ ಬಗ್ಗೆ ನಮಗೆ ವಿಶ್ಲೇಷಣೆ, ಉತ್ತರ ಬೇಕಾಗಿದೆ.